ನೀನೇನು ಸುಪ್ರೀಂ ಹೀರೋನಾ? ಮುಂದೆ ಐತೆ ಇರು ಮಗ್ನೆ. ನಮ್ಮ ಅಣ್ಣನಿಗೆ ಬೇಲಾಗಿ ಹೊರಗಡೆ ಬರ್ಲಿ, ಊರು ಬಿಡ್ಬೇಕಾಗುತ್ತೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ದರ್ಶನ್ ಅವರ ಪುಡಾರಿ ಅಭಿಮಾನಿಗಳು ಧಮಕಿ ಆಗ್ತಾ ಇದ್ದಾರೆ. ಪ್ರಥಮ್ ಅವ್ರಿಗೆ ಸಿಡಿಲ್ ಬಡ್ದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ? ಅದೇ ಬೇಜಾರಾಯ್ತು. ಈ ಬಗ್ಗೆ ಪ್ರಥಮ್ ಅವರು ಪೊಲೀಸ್ ಮೆಟ್ಲು ಕೂಡ ಏರಿದ್ದಾರೆ, ಪೊಲೀಸ್ ಠಾಣೆ ಮೆಟ್ಲು. ಕಂಪ್ಲೇಂಟ್ ಕೂಡ ಲಾಡ್ಜ್ ಮಾಡಿದ್ದಾರೆ ಇಲ್ಲೇ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಕೇಳಿದೇನಂತ ಅಂಧಾಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂತ. ಅಂಧಾಭಿಮಾನಿಗಳಿಗೆ ಅಷ್ಟೇ ಹೇಳಿದ ಮೇಲೆ ಅಂಧಾಭಿಮಾನಿಗಳು ಕೋಪ ಮಾಡ್ಕೋಬೇಕು. ಇನ್ಯಾರೋ ಮಾಡ್ಕೊಂಡ್ರೆ ಅದಕ್ಕೆ ನೀವು ಯಾಕೆ ಕ್ಷಮೆ ಕೇಳಬೇಕು? ಪರವಾಗಿಲ್ವೇ, ನಿನಗೂ ಬುದ್ಧಿ ಇದೆ. ಕುರಿಗೆ ಕುರಿ ಬುದ್ಧಿ, ನರಿಗೆ ನರಿ ಬುದ್ಧಿ. ಮಾಡಬಾರ್ದು. ಎರಡನೇದು, ನಿಮ್ಗೆ ಏನಂತಲ್ಲ ಧಮಕಿ ಕಲೆಕ್ಸ್ ಬಂತು ಸೋಫಾರ್ ಅಂತ. ನಿಮ್ಮ ಪವರ್ ಟಿವಿಲಿ ಟೆಲಿಕಾಸ್ಟ್ ಮಾಡಲು ಯೋಗ್ಯವಲ್ಲದ ಪದಗಳಿದೆ. ಹೆಂಗಾಗ್ತೀರಾ ನೀವು? ನೋಡೋ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಅಂತ ಗಾದಿ ಮಾತೆ ಐತೆ. ಸಂಸಾರ ಗುಟ್ಟು ಇದನ್ನೆಲ್ಲ ಪಬ್ಲಿಕ್ ಮಾಡ್ಕೋಬಾರ್ದು. ಉಚಾ ನಿಮ್ ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡ್ತಾರಾಗ ಆ ಪದಗಳೆಲ್ಲ ಬಂದ್ರೆ. ಪ್ರಾಣ ಬೆದರಿಕೆ ಹಾಕಿದ್ದುಂಟಾ? ತುಂಬಾ ಬಂದೈತೆ. ಅದನ್ನ ಸ್ಟೇಷನ್ ಸರ್ರೇ ನೋಡಿದ್ರು. ಅವ್ರು ನೋಡ್ಬಿಟ್ಟೆ ಪ್ರಥಮ್ ಇದನ್ನ FIR ಮಾಡಿ ಹಠ ಮಾಡಿದ್ರು. ಯಾಕಂದ್ರೆ ನಿಮ್ಮೊಬ್ಬರಿಗೆಲ್ಲ ಎಲ್ರಿಗೂ ಆಗಿ ಸರ್ ಯಾರು ಅರೆಸ್ಟ್ ಮಾಡಬೇಡಿ ಸರ್ ಅಂತ ಕೇಳ್ಕೊಂಡ್ರು. ಯಾರು ಮಾಡಬೇಡಿ, ಬಿಕಾಸ್ ಎಲ್ಲರೂ ನಮ್ಮವರೇ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಸಾಂಬಾರ ಆಪೇನಗೆ ಮಾತಂದೆ ಈ ಕಲಾವಿದ ಕಂಪ್ಲೇಂಟ್ ಕಾಪಿಯಲ್ಲಿ ಏನೆಲ್ಲ ಬರ್ಕೊಟ್ಟಿದ್ದೀರಾ ನೀವು ಅಂತಕ್ಕಂಥದ್ದು. ನನಗೆ ಬಂದ ಮೆಸೇಜಸ್ ಯೂಟ್ಯೂಬ್ ಚಾನಲ್ ತೇಜೋವಧ ಇರ್ಬೋದು. तुम्हें मालूम है मैं कौन मालूम है? तेरा बीवी का देवर मियां बात करिसो. तेरा कुंडी में चर्बी इದ್ರೆ ಆದರೆ ಏನಾಗ್ತಾ ಇದೆ ಅಂದ್ರೆ ಹೋಗಿರೋದು ಬಿಟ್ಬಿಟ್ಟಿದ್ದಾರೆ. ಅವ್ರವ್ರು ಕೆಲಸ ಮಾಡ್ತಾರೆ. ನನ್ನ ಮೇಲೆ ತಿರ್ಕೊಂಡು ನಾನು ಹೇಳಿದ ಅಂಧಾಭಿಮಾನಿಗಳು ಬೈದ್ರು, ಇವ್ರು ಯಾಕೆ ಕೆಡಿಸ್ಕೊತಾರೆ? ಅಂಧಾಭಿಮಾನಿಗಳಿಗೆ ಅಷ್ಟೇ ಬೈದಿರೋದು. ಇವ್ರು ಎಲ್ಲದೂ ತಿರುಗಿಸ್ತಾ ಇದ್ರೆ ನಂಗೆ ಎಫೆಕ್ಟ್ ಆಗ್ತಾ ಇದೆ. ಅನ್ಸುತ್ತೆ ಕಣೋ, ಅನ್ಸುತ್ತೆ. ನೀವು ಪ್ರಥಮ್ನ ತುಳಿಬೇಕು ಅಂತ ಮಾಡ್ರೆ ನಾ ಏನ್ ಮಾಡಕ್ಕಾಗ ಸರ್? ಕರ್ನಾಟಕದಲ್ಲಿ 4-5 ಕೋಟಿ ಖರ್ಚು ಮಾಡಿದ್ವಿ ಸರ್. ಈಗ ಸಿನಿಮಾ ರಿಲೀಸ್ ತೊಂದರೆ ಮಾಡ್ತೀವಿ, ಅದು ಏನ್ ಮಾಡಕ್ಕಾಗ್ತದೆ? ನೋಡು, ಈ ಜಗತ್ತಲ್ಲಿ ತಪ್ಪು ಸರಿ ಅನ್ನೋದು ಇಲ್ಲ. ಎಲ್ಲ ಅವ್ರವ್ರ ವ್ಯೂ ಪಾಯಿಂಟ್ ಅಲ್ಲಿ ಯೋಚನೆ ಮಾಡ್ತಾರೆ ಅಷ್ಟೇ. ನಾವೇನೋ ಒಂದ್ ಕಡೆ ಕೇಳ್ಪಟ್ಟೆ ಡೆವಿಲ್ ದಿನಾನೇ ನಾನ್ ಬರ್ತೀನಿ ಅಂತಕ್ಕಂಥ ಮಾತನ್ನ ನೀವು ಒಂದ್ ಕಡೆ ಹೇಳ್ತಿದ್ರೆ, ಅಲ್ಲ ಡೆವಿಲ್ ರಿಲೀಸ್ ಆಗುತ್ತಾ ಸರ್? ನನ್ಗೆ ಗೊತ್ತಿಲ್ಲಪ್ಪ, ಮಾಹಿತಿ ಇಲ್ಲ. ನಾನು ಕೇಳಿದ್ರೆ ನಾನು ಏನಂತ ಹೇಳಿ? ನಾನು ನೀವು ಹೇಳ್ತಾ ಇದ್ರೆ ನಾನು ಮಾಹಿತಿ ತಗೊಂಡು ಮಾತಾಡ್ತೀನಿ. ನಾನು ಮಾಹಿತಿ ಇಲ್ಲ ನಂತವ. ಅವ್ರ ಸಿನಿಮಾ ಬರತಕ್ಕ ಕನ್ನಡಿಗರು ಸಿನಿಮಾ ನೋಡ್ಬೇಡಿ ಅಂತ ಒಂದಷ್ಟು ಪೋಸ್ಟ್ ಆಗ್ತವ್ರೆ. ದಯವಿಟ್ಟು ಹಂಗೆ ಮಾಡಬೇಡಿ. ನಿಮ್ಗೆ ಪ್ರಥಮ ಮೇಲೆ ಕೋಪ ಇದ್ರೆ ಪಕ್ಕಕ್ಕಿಡಿ. ಕರ್ನಾಟಕದಲ್ಲೇ ವಿಚಾರ ಪಕ್ಕಕ್ಕಿಡಿ. ಫಸ್ಟ್ ಥಿಯೇಟರ್ಗೆ ಹೋಗಿ ನೋಡಿ. ಏನಂತ್ಯ ಫಿಕ್ಸ್ ಆಲ್ರೆಡಿ ಸೌಂಡ್ ಬರ್ತಾ ಡೀಟೇಲ್ಸ್ ಅಲ್ಲಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ಬಂದ್ರಪ್ಪ, ಹೋಗ್ಮಾ ಬೇರೆ ಸಿನಿಮಾಗಳನ್ನ ಉದ್ಧಾರ ಮಾಡಿ, ಅವ್ರಿಗೆಲ್ಲ ತೊಂದರೆ ಮಾಡಬೇಡಿ. ಹಂಗೇನಾರು ಆದ್ರೆ ಡೆವಿಲ್ ಎದುರಿಗೆ ನಾವು ಬರ್ತೀವಿ ಸರ್. ಡೆವಿಲ್ ದಿನ ಬರ್ತೀನಿ ಅಂತ ಹೇಳೋಲ್ಲ, ಆ ಪ್ರೇಕ್ಷಕರು ಮುಗಿಸ್ಕೊಂಡು ನನ್ನ ಶೋ ಬರ್ತಾರೆ ಸರ್. ಅಷ್ಟೇ ಉದ್ದೇಶ, ಇನ್ನೇನಿಲ್ಲ. ಅಪ್ಪನ್ ಗುಟ್ಟಿದ್ ಮಾತಾಡ್ದೆ ಕಡೆಯ. ಡೆವಿಲ್ ಎದುರುಗಡೆ ಕರ್ನಾಟಕದಲ್ಲೇ ಬರ್ತೀವಿ ಸರ್. ಕೊಟ್ಟಿರ್ತೀವಿ. ಈಗ ನನಗೇನು ಹೇಳಿ, ಕೊಲೆನ ಸರಿ ನಾನು ಹೆಂಗೆ ಹೇಳಿ? ನನ್ನ ಕೊಲೆ ಸರಿ ಅಂತಲೂ ಹೇಳ ಅಥವಾ ಇದು ತಪ್ಪು ಅಂತಲೂ ಹೇಳ? ನಾವು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ. ನಾವು ತಡೆಯೋಕ್ಕಾಗಲ್ಲ. ಈಗ ನಮ್ಮ ಕೈಯಲ್ಲೂ ತಡೆಯೋಕ್ಕಾಗಲ್ಲ. ಇಬ್ರಿಗೂ ಹೇಳೋದು ಒಂದೇ ಮಾತು. ನನ್ನ ನೇರವಾದ ಒಂದು ಮಾತು ಒಂದೇ, ರೇಣುಕಾ ಅವ್ರ ವೈಫಿಗೆ ನ್ಯಾಯ ಸಿಗಬೇಕು ಅಂತ. ನಾನು ರೇಣುಕಾ ಸ್ವಾಮಿ ಸಪೋರ್ಟೇ ಮಾಡಲ್ಲ ಸರ್. ಯಾಕೆ ಸರ್ ಅವ್ನು ಮಾಡಲಿ? ಅವನೇನೋ ಮೆಸೇಜ್ ಕಳ್ಸೋಣ ಅಂದ್ರೆ ಸರಿ ಅಂತ ಹೇಳ ನಾನು. ಕುಡ್ದಿದ್ ಲೋಕಲ್ ಬ್ರ್ಯಾಂಡ್ ಆದ್ರೂ ಕರೆಕ್ಟ್ ಮಾತಾಡ್ತಾನ. ಈಗ ಅವ್ನು ಮಾಡಿದ ಮೆಸೇಜ್ ಸರಿ, ನಾನು ಅದೆಲ್ಲ ಓಕೆಪ್ಪ, ನೀವೇನೋ ಮಾಡ್ಕೊಳ್ಳಿ. ಸಹನಂಗಾಗಿರೋ ಅನ್ಯಾಯದಷ್ಟೇ ನಂಗೆ ನೋವು. ಗುರುಗಳನ್ನ ಪಾಪದವ್ರು ಅನ್ಕೊಂಡಿದ್ದೆ, ನೋಡಿದ್ರೆ ದೂರ್ವಾಸ್ ಮಾಮುನಿ. ನನ್ನ ಮೇಲಿರೋ ಕೋಪ ಇರೋವಂಥವ್ರು ಯಾರೆಲ್ಲ ದರ್ಶನ್ ಸರ್ ಫ್ಯಾನ್ಸು ಇದಿರೋ ಅವ್ರು ಯಾರು ಇಂಥ ಕೆಲಸ ಮಾಡಲ್ಲ. ಅವ್ರು ನನ್ನನ್ನು ಇಷ್ಟಪಡ್ತಾರೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳಿದ್ಬಿಡು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.